ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಟಾರ್ಗೆಟ್ ನಾಮಿನೇಷನ್ ಮಾಡುವಂತೆ ಐಶ್ವರ್ಯಗೆ ಹೇಳಿಕೊಟ್ಟಿದ್ದು ಚೈತ್ರಾ ಕುಂದಾಪುರ. ಟಾರ್ಗೆಟ್ ನಾಮಿನೇಷನ್ ಹಿಂದೆ ಬೇರೆ ಇದ್ದೇ ಕತೆ ಇದೆ ಎಂದಿದ್ದಾರೆ ಐಶ್ವರ್ಯ ಸಿಂಧೋಗಿ. ಟಾರ್ಗೆಟ್ ನಾಮಿನೇಷನ್ ಮಾಡುವಂತೆ ಹೇಳಿಕೊಟ್ಟಿದ್ದೆ ಚೈತ್ರಾ ಕುಂದಾಪುರ ಅಂತ ಕನ್ಫೆಷನ್ ರೂಮ್ನಲ್ಲಿ ಐಶ್ವರ್ಯ ಸಿಂಧೋಗಿ ಬಾಂಬ್ ಸಿಡಿಸಿದ್ದಾರೆ. ಮತ್ತು ನಾಮಿನೇಷನಲ್ಲಿ ನೀವು ಒಬ್ಬರನ್ನು ಮಾಡೋದು, ನಾನು ಒಬ್ಬರನ್ನು ಮಾಡೋದು, ಅವರು ಇನ್ನೊಬ್ಬರನ್ನು ಮಾಡೋದು ಅಲ್ಲ. ಟಾರ್ಗೆಟ್ ನಾಮಿನೇಷನ್ ಮಾಡಿದರೆ ಜನರಿಗೆ ಅರ್ಥ ಆಗೋದು. ಮನೆ ಬಾಗಿಲಿಗೆ ತಂದು ನಿಲ್ಲಿಸೋ ಕೆಲಸ ಅಷ್ಟು ನಮ್ಮದು ಅಂತ ಶಿಶಿರ್ ಹಾಗೂ ಮೋಕ್ಷಿತಾಗೆ ಐಶ್ವರ್ಯ ಹೇಳುತ್ತಿದ್ದ ವಿಡಿಯೋವನ್ನು ಮೊನ್ನೆ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಪ್ಲೇ ಮಾಡಿಸಿದರು. ಜೊತೆಗೆ ಮೂವರಿಗೆ ಕ್ಲಾಸ್ ಸಹ ತೆಗೆದುಕೊಂಡಿದ್ದರು. ಅಸಲಿಗೆ ಇದು 5 ವಾರಗಳ ಹಿಂದಿನ ವಿಡಿಯೋ ಅಂತೆ. ಹಾಗಂತ ಶಿಶಿರ್ ಬಾಯ್ಬಿಟ್ಟಿದ್ದಾರೆ. ಇನ್ನು ಟಾರ್ಗೆಟ್ ನಾಮಿನೇಷನ್ ಮಾಡುವಂತೆ ಹೇಳಿಕೊಟ್ಟಿದ್ದೇ ಚೈತ್ರಾ ಕುಂದಾಪುರ ಅಂತ ಐಶ್ವರ್ಯ ಸಿಂಧೋಗಿ ಅವರು ಬಾಂಬ್ ಸಿಡಿಸಿದ್ದಾರೆ. ಟಾರ್ಗೆಟ್ ನಾಮಿನೇಷನ್ ವಿಡಿಯೋವನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಅದೇ ಕಾರಣವನ್ನು ಕೊಟ್ಟು ಐಶ್ವರ್ಯ ಹಾಗೂ ಮೋಕ್ಷಿತಾರನ್ನು ಎದುರಾಳಿ ತಂಡದವರು ನಾಮಿನೇಟ್ ಮಾಡಿದರು. ಮತ್ತು ಟಾರ್ಗೆಟ್ ನಾಮಿನೇಷನ್ ವಿಚಾರದಲ್ಲಿ ಮೋಕ್ಷಿತಾ ಮಾತನಾಡದಿರಬಹುದು, ಆದರೆ ಕೇಳಿಸಿಕೊಂಡು ನಿಂತಿದ್ದರು. ಇದು ತಪ್ಪು, ಅದಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತ್ರಿವಿಕ್ರಮ್ ಕಾರಣ ಕೊಟ್ಟಿದ್ದರು. ಇದಾದ ಬಳಿಕ ಮೋಕ್ಷಿತಾ ಬಳಿ ಐಶ್ವರ್ಯ ಕ್ಷಮೆ ಕೇಳಿದರು. ನಂಗೊತ್ತಿತ್ತು ಅದೇ ರೀಸನ್ ತಗೊಳ್ತಾರೆ ಇವರೆಲ್ಲ ಅಂತ ಮೋಕ್ಷಿತಾ ಪ್ರತಿಕ್ರಿಯೆ ನೀಡಿದರು. ಮತ್ತು ಪದೇ ಪದೇ ಟಾರ್ಗೆಟ್ ನಾಮಿನೇಷನ್ ಅಂತ ಎಲ್ಲರೂ ಬೆಟ್ ಮಾಡಿ ತೋರಿಸುತ್ತಿದ್ದ ಪರಿಣಾಮ ಇದು ಬೇರೆಯೇ ಇದೆ. ಟಾರ್ಗೆಟ್ ನಾಮಿನೇಷನ್ ಇಂದ ಬೇರೆಯೇ ಇದೆ. ನಾನು ಯಾಕೆ ಈ ಬ್ಲೇಮ್ ತಗೊಂಡು ಹೋಗಲಿ? ಇದನ್ನು ನಿಜವಾಗಿಯೂ ನಾನು ಬಿಗ್ ಬಾಸ್ ಬಳಿ ಮಾತನಾಡಬೇಕು. ನಾನು ಕೆಟ್ಟವಳಾಗುತ್ತಿದ್ದೇನೆ ಈಗ ಅಂತೇಳಿ ಐಶ್ವರ್ಯ ಸಿಂಧೋಗಿ ಸಿಟ್ಟಾದರು. ಆಗ ಕಿಚ್ಚ ಸುದೀಪ್ ಸರ್ ಮುಂದೆ ಹೇಳಬಹುದಿತ್ತು ಎಂಬ ಮಾತು ತೋರಿ ಬಂದಾಗ ನಾನು ಅಲ್ಲೂ ಕಚ್ಚಿಕೊಂಡು ಯಾಕೆ ಸುಮ್ಮನಿದ್ದೆ ಅನ್ನೋದು ಮಾತ್ರ ಎಂದಿದ್ದಾರೆ ಐಶ್ವರ್ಯ ಸಿಂಧೋಗಿ. ಇದಾದ ಬಳಿಕ ಕನ್ಫೆಷನ್ ರೂಮ್ಗೆ ಒಳಗೆ ಹೋದ ಐಶ್ವರ್ಯ ಸಿಂಧೋಗಿ ಆ ವಿಡಿಯೋ ಪ್ಲೇ ಆಗಿದ್ದು ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದಿದ್ದು ಇದರ ಹಿಂದೆ ಬೇರೆ ಇದ್ದೇ ಕತೆ ಇದೆ. ಬಿಗ್ ಬಾಸ್ ನನಗೆ ಇದನ್ನು ಹೇಳಿದ್ದು ಚೈತ್ರಾ. ಟಾರ್ಗೆಟ್ ಮಾಡಿ ಒಂದಷ್ಟು ಜನರನ್ನು ಹೊರಗೆ ಕಳಿಸಬೇಕು ಅಂತ. ಚೈತ್ರಾ ಅವರು ಆಚೆ ಹೋಗಿ ಬಂದಮೇಲೆ ಟೀಮ್ನಲ್ಲಿ ಅವರಿಗೆ ಇದನ್ನು ಹೇಳಿ ಕಳಿಸಿದ್ದಾರೆ, ತಲುಪಿಸೋಕೆ ಹೇಳಿದ್ದಾರೆ. ಇಂತಿಂಥವರನ್ನು ಟಾರ್ಗೆಟ್ ಮಾಡಿ ನಾವು ಡೋರ್ ಹತ್ತಿರ ತಂದು ನಿಲ್ಲಿಸಬೇಕು, ಈ ತರಹದ ವಿಷಯಗಳು ನನಗೆ ಹೇಳಿದರು, ನನಗೆ ತಲುಪಿಸೋಕೆ ಹೇಳಿದರು. ಇದನ್ನು ನನಗೆ ಅವರು ಫಸ್ಟ್ ಹೇಳಿದ್ದು. ಆಮೇಲೆ ಮೋಕ್ಷಿತಾ ಅವರ ಬಳಿಯೂ ಮಾತನಾಡಿದ್ದಾರೆ. ಇದನ್ನು ಇವರು ಮಾತನಾಡಿದ್ದು ಚೇಂಜಿಂಗ್ ರೂಮ್ನಲ್ಲಿ ಸಿಗ್ನಲ್ಗಳನ್ನಾಗಲಿ ಡೈರೆಕ್ಟ್ ಆಗಿ ಆಗಲಿ ಎಲ್ಲೂ ಮಾತನಾಡಿಲ್ಲ. ಇಡೀ ಮನೆ ಇವತ್ತು ನನ್ನನ್ನು ಬ್ಲೇಮ್ ಮಾಡ್ತಿದ್ದಾರೆ. ಟಾರ್ಗೆಟ್ ನಾಮಿನೇಷನ್ ಅಂತ ನಿಜ ಹೇಳಬೇಕು ಅಂದರೆ ನಾನು ಯಾರಿಗನ್ನ ಟಾರ್ಗೆಟ್ ಮಾಡಿ ಹೆಸರನ್ನು ತೆಗೆದುಕೊಂಡು ನಾಮಿನೇಟ್ ಮಾಡಿಲ್ಲ. ಇದರಿಂದ ನನ್ನ ವೈಯಕ್ತಿಕ ಪರ್ಸನಾಲಿಟಿ ಸಹ ಡ್ಯಾಮೇಜ್ ಆಗುತ್ತಿದೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ ಅಂತ ಬಿಗ್ ಬಾಸ್ ತಿಳಿಸಿ ಐಶ್ವರ್ಯಗೆ ಬೇಸರ ಪಟ್ಟುಕೊಂಡಿದ್ದಾರೆ. ಈ ವೇಳೆ ತಮ್ಮ ಆಟಗಳನ್ನು ಮುಂದುವರಿಸುವುದಕ್ಕೆ ಹಲವು ತಂತ್ರಗಳನ್ನು ಬಳಸುತ್ತಾರೆ. ಇದು ಈಗಾಗಲೇ ನಿಮ್ಮ ಅನುಭವಕ್ಕೆ ಬಂದಿದೆ ಎಂದು ಐಶ್ವರ್ಯಗೆ ಬಿಗ್ ಬಾಸ್ ಹೇಳಿದರು. ಆಗ ವೀಕೆಂಡ್ನಲ್ಲಿ ನಾನು ಇದನ್ನು ಹೇಳಬೇಕಿತ್ತು ಅಂತಂದರು ಐಶ್ವರ್ಯ ಸಿಂಧೋಗಿ. ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಮುಂದೆ ಚರ್ಚೆ ಆಗುತ್ತಾ ಎಂದು ಕಾದು ನೋಡಬೇಕಿದೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.